ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ನೋಡಿ, ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ಇವತ್ತು 6 o'clock ಒಳಗಡೆ ದೀಪ ಹಚ್ಬಿಟ್ಟಿದೆ. ಆಲ್ಮೋಸ್ಟ್ 4 o'clock ಎಲ್ಲ ದೀಪ ಹಚ್ಚಿದೆ ಅಂತ ಹೇಳ್ಬೋದು. ಪೂಜೆ ಎಲ್ಲ ಮುಗಿಸಿ ಇವತ್ತು ಹೀರೆಕಾಯಿ ಹಾಕಿ ನಾನು ಬಸ್ಸಾರು ಮಾಡಿದ್ದೆ. ಏನಕ್ಕೆ ಇವತ್ತು ಫುಲ್ ಖುಷಿಯಾಗಿದ್ದೀನಿ ಅಂತ ಅಂದರೆ, ಇವತ್ತು ನಾನು ನನ್ನ ಸ್ಕೂಲ್ ಮತ್ತು ಕಾಲೇಜ್ ಫ್ರೆಂಡ್ಸ್ನ ಮೀಟ್ ಆಗ್ತಾ ಇದ್ದೀನಿ. ಸೊ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಬಿಟ್ಟು ಓಟ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದು ಕೂಡ 7 ವರ್ಷ ಆದಮೇಲೆ ಆಲ್ಮೋಸ್ಟ್ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾ ಇರೋದು. ಫುಲ್ಲು 7 years, not 7 years. More than 7 years. ಮೋರ್ ದೆನ್ 7 years ಆದಮೇಲೆ ನಾವೆಲ್ಲ ಇವತ್ತು ಮೀಟ್ ಆಗ್ತಾ ಇರೋದು. ನೋಡಬೇಕು ಹೇಗಿದೆ ಅಂತ ಹೇಳಿ. ಅದರಲ್ಲೂ ಬರೀ ಹುಡುಗಿರೇ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಕೂಡ ಪದೇ ಹೇಳಿದ್ದಾರೆ, ಹುಡುಗಿರು ಹೋಗ್ಬೇಕಾದ್ರೇ ಸ್ವಲ್ಪ ಹುಷಾರಾಗಿರಬೇಕು ಅಂತ. ನೋಡೋಣ ಹೇಗೋಗುತ್ತೆ ಅಂತ. ನಾನು ನಿಮಗೂ ಕೂಡ ಈ ಒಂದು ನಮ್ಮ ಫ್ರೆಂಡ್ಸ್ ಗ್ಯಾಂಗ್ನ ಪ್ರತಿಯೊಂದನ್ನು ಕೂಡ ತೋರಿಸ್ತೀನಿ. ಬನ್ನಿ ಇವತ್ತಿನ ಹೇಗೋಗುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಅಲ್ಲ, ಫಸ್ಟ್ ಹಂಗೆ ಆಡ್ತಾರೆ, ಇವಾಗಲೂ ಹಂಗೆ ಆಡ್ತಾರೆ. ಫಸ್ಟ್ ಇವನು ಹಂಗೆ ಇರೋದು. ಅವರು ಚೇಂಜ್ ಆಗಲಿಲ್ಲ ಅವ್ರ ಹಸ್ಬೆಂಡ್. ಅದು ಹಿಂಗೆ ಇಟ್ಕೊಳ್ಳೋ. ಗೋಪಿ ಬೆಟ್ಟದ್ದು ನನ್ನ ಗಂಡ ಮನೇಲಿ ಅವನೇ. ಅಮ್ಮ ದೇವಸ್ಥಾನ ಐತೆ ನಡಿಯಲ್ಲಿ. ಇದು ಬಲ ಇದಲ್ಲ, ಗೋಪಿ ನನ್ನ ಗಂಡ ಹೆಸರು. ನನ್ನ ಹೆಸರು ನಂದಿನಿ. ನೋಡು, ಅವ್ರ ಹೆಸರಲ್ಲೂ ಒಂದು ಬೆಟ್ಟ ಐತೆ, ನನ್ನ ಹೆಸರಲ್ಲೂ ಒಂದು ಬೆಟ್ಟ ಐತೆ. ಎಲ್ಲ ಮುಂಚೆನೇ ಗೊತ್ತಾಗ್ಲಿ ಮಾಡಿ ಪ್ರಾಮಿಸ್ ಅಲ್ಲಿ ಗೊತ್ತಿಲ್ಲ. ಲಕ್ಷ್ಮಿ ಹೇಳು. 7 years ಮೇಲೆ 7 years ಆದಮೇಲೆ ಗ್ಯಾಂಗೆಲ್ಲ ಮೀಟ್ ಆಗ್ತಾ ಇದ್ದೆ. ನಿಮ್ಗೆ ಏನು ಅನಿಸ್ತದೆ? ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇವತ್ತು ನನ್ನ ಆ್ಯನಿವರ್ಸರಿ. ಆದರೂ ಅದನ್ನು ಬಿಟ್ಟು ಇಲ್ಲ, ಫ್ರೆಂಡ್ಸ್ ಜೊತೆ ಇರೋಣ, ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ನಮಗೂ ತುಂಬ ಖುಷಿ ಆಗ್ತದೆ ನಾವು ಟೈಮ್ ಮೀಟ್ ಮಾಡೋದು. ಸ್ವೀಟ್ ನನಗೆ ಖುಷಿ ಆಗ್ತದೆ. ಒಂಥರ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಮತ್ತೆ ಯಾವ ಅಲ್ಲ ಗೈಸ್, ಒಂದು ನಿಮಿಷ. ಇದು ಎಲ್ಲರೂ ನನ್ನ ಲೈಫ್. ನಾವೆಲ್ಲ ಈ ರೀತಿ ಮೀಟ್ ಆಗಬೇಕು ಅನ್ನೋದಕ್ಕೆ ಇವಳಿಗೆ ಸಿಕ್ಕಾಪಟ್ಟೆ ಅಡ್ಡ ಮಾಡಿದ್ದಾಳೆ. ಅವಳಿಂದ ಆಲ್ಮೋಸ್ಟ್ ಎಲ್ಲರೂ ಇವಾಗ ಮೀಟ್ ಆಗೋದಕ್ಕೆ ಅಂತ ರೀಸನ್ ಆಗಿತ್ತು. ಇವಾಗ ಏನಿಸ್ತು ಅಂದರೆ, ನೀನು ಅನ್ಕೊಂಡಿದ್ದು ಆಗ್ತಿದ್ದೀರಾ ಏನು? ಕಾಲೇಜ್ ಇರಬೇಕಾದ್ರೆ ಯಾರು ಅಷ್ಟೊಂದು ನನಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಿಲ್ಲ ಸರಿಯಾಗಿ. ಇವಾಗ ನಾನು ರೆಸ್ಪಾನ್ಸ್ ಮಾಡಿ ನನ್ನ ಮಾತಿಗೆ ಎಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅದು ದೊಡ್ಡ ಖುಷಿ. ವೀಣಾ, ನೀನಂತೂ ಆಲ್ಮೋಸ್ಟ್ 7 ಅಲ್ಲ 10 years ಮೇಲೆ ಅನ್ಸುತ್ತೆ ನಮ್ಮನ್ನೆಲ್ಲ ನನ್ನನ್ನು ಮೀಟ್ ಆಗಿದೆಯಾ ಬಿಡು. ಇವ್ರು ಲಕ್ಷ್ಮೀನ ದನನೆಲ್ಲ ಮೀಟ್ ಆಗಿ ನಿಮ್ಮ ಸ್ಕೂಲ್ ಫ್ರೆಂಡು. ಸೊ ನಿನಗೆ ಇವಾಗ ಹೇಳು, ಏನು ಅನ್ನಿಸ್ತಾ ಇದೆ? ಅಂದರೆ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರೆ ಗೊತ್ತಾ. ಒಬ್ಬ ಮನುಷ್ಯನ ಲೈಫಲ್ಲಿ ಒಂದು ಡ್ರೀಮ್ ಅಂತ ಇರುತ್ತೆ. ಸೊ ಸ್ಕೂಲ್ ಫ್ರೆಂಡ್ಸು ಒಂದ್ಸಲ ಒಂದು ಮದುವೆ ಆದಮೇಲೆ ಹೆಣ್ಮಕ್ಳು ಸಿಗೋದು ತುಂಬಾ ರೇರು. ಆದರೆ ನಾವು ಇವಾಗ ಒಟ್ಟಿಗೆ ಹೋಗ್ತಿದ್ದೀವಿ ಅಂದರೆ ಐ ಆಮ್ ವೆರಿ ಹ್ಯಾಪಿ ಟು ಗೋಯಿಂಗ್ ವಿತ್ ಮೈ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಗೆ ಗೈಸ್, ಇನ್ನೊಬ್ರು ಇದ್ದಾರೆ ಮಮತಾ ಅಂತ. ಅವರು ಕಾರಲ್ಲಿ ಬರ್ತಾ ಇದ್ದಾರೆ. ಸೊ ಅವ್ರ ಹಸ್ಬೆಂಡ್ ಮತ್ತು ಮಗು ಜೊತೆ ಬರೋದ್ರಿಂದ ಅವ್ರು ಕಾರಲ್ಲಿ ಬರ್ತಿದ್ದಾರೆ. ನಾನು ಆಮೇಲೆ ತೋರಿಸ್ತೀನಿ. ಇದರಲ್ಲಿ ಇವಳಿಗೆ ಇಬ್ಬರಿಗೆ ಮದುವೆ ಆಗಿಲ್ಲ. ಇನ್ನೆಲ್ಲರಿಗೂ ಮದುವೆ ಆಗಿ ಮಕ್ಕಳು. ಇವಳಿಗೆ ಒಂದು ಮಗ, ಅವಳಿಗೆ ಮದುವೆ ಆಗಿದೆ ಬಟ್ ಮಗು ಇಲ್ಲ ಅಷ್ಟೇ. ಇವ್ರಿಗೆ 2 ಮಕ್ಕಳಿದ್ದಾರೆ. ಸೊ ನನಗಿರೋದು ಒಬ್ಬನೇ ಮಗ. ಆ ಹುಡುಗಿಗೆ ಒಬ್ಬನೇ ಮಗ ಇರೋದು, ಮಮತಾ ಅಂತ ಹೇಳುತ್ತಲ್ವ. ಆ ಹುಡುಗಿನೂ ಬರ್ತಾ ಇದ್ದಾಳೆ, ಬಟ್ ಕಾರಲ್ಲಿ ಬರ್ತಾ ಇದ್ದಾಳೆ ಅವಳು. ಹುಡುಗ ಇದ್ರೆ ಹೇಳ್ರಿ ಯಾರಾದ್ರೂ. ಹಾಂ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾಕಂದರೆ ಮಕ್ಕಳಿಲ್ಲ, ಇವತ್ತು ಹಸ್ಬೆಂಡ್ ಇಲ್ಲ. ಸೊ ಆಲ್ಮೋಸ್ಟ್ ನಾವು ಕಾಲೇಜ್ ಲೈಫ್ ಎಂಜಾಯ್ ಮಾಡ್ದಂಗೆ ಮಾಡ್ತಾ ಇದ್ದೀವಿ ಅನ್ನಿಸ್ತಾ ಇದೆ. ಇವತ್ತು ದಿನ ಎಲ್ಲ ಹೋಗಿ ಇದೇ ಥರ ಹೋಗುತ್ತೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ನೋಡೋಣ ಬನ್ನಿ. ರೀಲ್ಸನ್ನ ಶೇರ್ ಮಾಡು. ಏನಿಲ್ಲ, ಚೆನ್ನಾಗಿ ನಾನು ಕಳಿಸ್ತೀನಿ. ಆಮೇಲೆ ಏನಾದರೂ ಮಾಡ್ಕೊ. ಅದು ಡ್ರಾಫ್ಟಲ್ಲಿ ಶೇರ್ ಮಾಡ್ತಾನೆ. ಹೌದು, ಶೇರ್ ಮಾಡಿ ಸೇವ್ ಮಾಡು. ಇವತ್ತೆಲ್ಲ ರೀಲ್ಸೇ ಹೋಗ್ತಾ ಇದೆ. ನೋಡ್ಬೇಕು ಎಷ್ಟವರೆಗೂ ಹೋಗುತ್ತೆ ರೀಲ್ಸ್ ಅಂತ. ನಾನು ಕೂಡ ನನ್ನ ಒಂದು ಚಾನಲಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿ ರೀಲ್ಸ್ ಎಲ್ಲ ಮಾಡಿದ್ವಿ ನಾವು ಅಂತ ಹೇಳ್ಬಿಟ್ಟು. ಬನ್ನಿ, ಇವಾಗ ನನ್ನ ರೀಲ್ಸ್ ಕೂಡ ಹತ್ರ ಬಂದು ನಾನು ತೋರಿಸ್ತೀನಿ. ನಾವು TTಯಲ್ಲಿ ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ಬರ್ತಾ ಇದ್ವಿ. TTಯಲ್ಲಿ ರೀಲ್ಸ್ ಎಲ್ಲ ಮಾಡಿಕೊಂಡು ಬರ್ತಿದ್ರೆ ಎಲ್ಲಿದ್ದೀವಣ ಅಂತ ಕೇಳಿದ್ರೆ ಡ್ರೈವರ್ ಅಣ್ಣ ಹೇಳ್ತಾ ಇದ್ದಾರೆ, ನಾವು ಆಲ್ರೆಡಿ ನಂದಿ ಬೆಟ್ಟ ಹತ್ತಾ ಇದ್ದೀವಿ ಅಂತ ಹೇಳಿ. ನಮಗೆಲ್ಲ ಶಾಕ್ ಆಗೋಯ್ತು, ಎಷ್ಟು ಬೇಗ ಬಂದುಬಿಡ್ತು ಅಂತ. ಫಾಗ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ನಮ್ಮೆಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಫಾಗ್ ಎಲ್ಲ ಇರೋದು ನೋಡಿ. ಗೈಸ್, ನಾವಿವಾಗ ಫೈನಲಿ ರೀಚ್ ಆದ್ವಿ. ಇಲ್ಲಿ ಪಾರ್ಕಿಂಗ್ ಹತ್ರ ಇದ್ದೀವಿ. ನಾವಿನ್ನೂ ಮೇಲೆ ಹೋಗಬೇಕು. ಬಟ್ ಸ್ನೋ ನೋಡಿ ಸಕ್ಕತ್ತಾಗಿದೆ ಇವತ್ತು. ಇಲ್ಲಿ ನೋಡಿ ಈ ಗಬ್ಬಿಗಳೆಲ್ಲ. ಇವಳು ಮಮತಾ ಅಂತ, ಇವಳೇ ಕಾರಲ್ಲಿ ಬಂದಿದ್ದು. ಮಗುನ ಮತ್ತು ಹಸ್ಬೆಂಡ್ನ ಬಿಟ್ಬಿಟ್ಟಿದ್ದಾಳೆ. ನಮ್ಮ ಜೊತೆ ಜಾಯಿನ್ ಆಗಿದ್ದಾಳೆ. ಮಮ್ಮಿ, ನಿನಗೇನು ಅನ್ನಿಸ್ತಾ ಇದೆ? 7 ವರ್ಷ ಆದಮೇಲೆ ಇನ್ನು ನಮ್ಮನ್ನು ಮೀಟ್ ಆಗ್ತಾ ಇರೋದಲ್ವ? ಏನು ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಎಲ್ಲರೂ ಖುಷಿಯಾಗಿದ್ದಾರೆ ಗೈಸ್. ಯಾಕಂದರೆ ನಾವು ನಿಜವಾಗ್ಲೂ ಆಗಲ್ಲ ಮೀಟ್ ಆಗೋಕ್ಕೆ ಅಂತ ಅಂದ್ಕೊಂಡಿದ್ವಿ. ಸೊ ಫೈನಲಿ ಹೆಂಗೆಂಗೋ ಮೀಟ್ ಆಗಿಬಿಟ್ಟಿದ್ದೀವಿ. ಬಟ್ ಅದೇ ನಂದಿ ಕ್ಲೈಮೇಟ್ ಮಾತ್ರ ಆಸಮ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಹೇಗಿದೆ ಸ್ನೋ ಅಂತ.
ಈಗ ನಾವು ಮೇಲೆ ಹೋಗ್ತಾ ಇದೀವಿ. ಮೇಲೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಗೈಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಮಳೆ ಬೇರೆ ಬರ್ತಾ ಇದೆ, ಅದರಲ್ಲಿ ಮಂಜು ಬೇರೆ ಸಕ್ಕದಾಗಿದೆ. ಕಲ್ಯಾಣಿ ಗೈಸ್, ನೈಸ್ ಸೂಪರ್. ಕಲ್ಯಾಣಿ ನೋಡ್ಬಿಟ್ಟು ಬಾವಿ ಬ್ರೋ ಈ ಕಡೆ ತೋರಿಸಿ ಅವನ್ನ. ಅವ್ರ ಮಗ ಬ್ರೋ, ಅವನು ಮತ್ತೆ ಅವ್ರ ಹಸ್ಬೆಂಡ್ ಅವರು. ಗೈಸ್ ನಿಮಗೆ ಫ್ರೆಂಡ್ಸ್ ಜೊತೆ ಹೋಗೋ ಚಾನ್ಸ್ ಏನಾದರೂ ಸಿಕ್ಕಿದ್ರೆ ಮಿಸ್ ಮಾಡ್ಕೊಳ್ಳೇಬೇಡಿ. ಮದುವೆ ಆದಮೇಲೆ, ಅದು ಎಕ್ಸ್ಪೆಷಲಿ ಹೇಳ್ತೀನಿ, ಮದುವೆ ಆಗಿ ಮಗು ಆದಮೇಲೆ, ಬಿಕಾಸ್ ನಮಗೆ ಒಂದು ಫ್ಯಾಮಿಲಿ ಅಂತ ಆದಮೇಲೆ ನಾವು ಫ್ರೆಂಡ್ಸ್ನ ಮರ್ತೋಗ್ತೀವಿ. ನಾವು ಎಷ್ಟೋ ವಿಷಯಗಳನ್ನ ನಮ್ಮ ಫ್ಯಾಮಿಲಿ ಹತ್ರ ಶೇರ್ ಮಾಡ್ಕೊಳಕ್ಕಾಗಲ್ಲ. ಸೊ ಫ್ರೆಂಡ್ಸ್ ಜೊತೆ ಆ ಒಂದು ಎಲ್ಲ ವಿಷಯಗಳನ್ನೂ ಶೇರ್ ಮಾಡ್ಕೋಬಹುದು. ಸೊ ನೀವು ಆದಷ್ಟು ನಿಮಗೆ ಯಾವಾಗಾದರೂ ನಿಮ್ಮ ಫ್ರೆಂಡ್ಸ್ ಮೀಟ್ ಆಗೋಣ ಅಂತ ಕೇಳಿದಾಗ ನಿಮಗೂ ಟೈಮ್ ಇದ್ದರೆ ಅಥವಾ ನೀವು ಹೋಗುವಂಥ ಪಾಸಿಬಿಲಿಟೀಸ್ ಇದ್ದರೆ ಪ್ಲೀಸ್ ನೀವು ಫ್ರೆಂಡ್ಸ್ನ ಮೀಟಾಗಿ. ಸೊ ಆವಾಗ ನಿಮ್ಮ ಮನಸ್ಸು ಕೂಡ ಒಂಥರ ನಿರಾಳ ಆಗುತ್ತೆ. ಸೊ ಅಷ್ಟೇ ಅಲ್ಲ, ನಿಮ್ಮ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ಅವ್ರ ಜೊತೆ ಶೇರ್ ಮಾಡಿಕೊಂಡಾಗ ನಿಮಗೆ ಏನೋ ಒಂಥರ ಹ್ಯಾಪಿಯಾಗಿರುತ್ತೆ. ನಮಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ನಾವು ಯಾವಾಗ್ಲೂ ಫ್ಯಾಮಿಲಿಗೋಸ್ಕರ ಅಂತ ನಾವು ನಮ್ಮ ಟೈಮ್ನ ತೊಗೊಳ್ಳೋದೇ ಬಿಟ್ಬಿಟ್ಟಿರ್ತೀವಿ. ನೀವು ಒಂದು ಸಲ ಅಟ್ಲೀಸ್ಟ್ ಒಂದು ಹಾಫ್ ಡೇ ಆದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಬಂದಾಗ ನಿಮ್ಮ ಡೇನ ನೀವು ಎಂಜಾಯ್ ಮಾಡ್ತೀರಾ. ಇದು ನನ್ನ ಡೇ ಅನ್ನೋ ಥರ ನಿಮಗೆ ಫೀಲ್ ಆಗುತ್ತೆ. ಸೊ ನನಗಂತೂ ಇವತ್ತು ಸಿಕ್ಕಾಪಟ್ಟೆ ಹ್ಯಾಪಿ ಆಗ್ತಿತ್ತು. ನನ್ನ ಫ್ರೆಂಡ್ಸ್ ಜೊತೆ ಮೀಟ್ ಆಗಿದ್ದಾಗಿರ್ಬೋದು, ಮತ್ತು ನಾವು ಮಾತಾಡಿದ ಮಾತುಗಳು, ನಮ್ಮ ಫ್ಯಾಮಿಲಿ ಮ್ಯಾಟರ್ಸ್ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ ಏನೋ ಒಂಥರ ಯಾರೋ ಒಬ್ರು ಸಮಾಧಾನ ಮಾಡೋಕ್ಕೆ ನಮಗಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಫ್ರೆಂಡ್ಸ್ ಜೊತೆ ಏನು ಹುಡುಗಿರ್ ಬಾಯ್ ಸರಿ ಇಲ್ಲ ಎಲ್ಲ ಹೇಳ್ಬಿಡ್ತಾರೆ ಅಂತ ಕೆಲವೊಬ್ರು ಅನ್ಕೋಬೋದು. ಬಟ್ ಆದರೆ ಅದು ಹೇಳ್ಕೊಳ್ಳೋದಲ್ಲ ಅಥವಾ ನಮ್ಮ ಬಾಯಿ ಸುಮ್ಮನಿರಲ್ಲ ಅಂತಲ್ಲ. ನಮಗೆ ಅಟ್ಲೀಸ್ಟ್ ಯಾರೋ ಒಬ್ಬರು ನಮ್ಮನ್ನು ಸಮಾಧಾನ ಮಾಡೋಕ್ಕಿದ್ದಾರೆ ಅನ್ನೋದು ಅಷ್ಟೇ ಧೈರ್ಯದ ಮೇಲೆ ನಾವು ಹೇಳ್ತೀವಿ ಅಷ್ಟೇ. ನನಗಂತೂ ಈ ಪ್ಲೇಸ್ ಎಷ್ಟು ನಮಗೆ ಒಂದು ಒಳ್ಳೆ ಮೂಡನ್ನ ತರುತ್ತೋ, ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದು ನನಗೆ ಅಷ್ಟೇ ಒಂದು ಒಳ್ಳೆ ಮೂಡನ್ನ ತರುತ್ತೋ ಅನಿಸುತ್ತು. ಸೊ ಏನೋ ಗೊತ್ತಿಲ್ಲ, ನಮಗೆ ಯಾರಿಗೂ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಸಾಂಗ್ ಆಡೋಕ್ಕೆ ಬರಲ್ಲ, ಏನೂ ಬರಲ್ಲ. ಬಟ್ ನಾವಿಲ್ಲಿ ಎಲ್ಲ ನಮ್ಗೆ ಹೆಂಗೆ ಬೇಕೋ ಹಂಗೆ ನಾವು ಎಂಜಾಯ್ ಮಾಡಿದ್ವಿ. ಇವತ್ತು ನಮ್ಮನ್ನು ಕೇಳೋರು ಯಾರೂ ಇಲ್ಲ ಅನ್ನೋ ಥರ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಂತಂದ್ರೆ ಕೇಳು, ಸಾಂಗ್ ಆಡಿಸ್ತೀನಿ ನೋಡಿ. ಎಲ್ಲರೂ ಆಡ್ಬೇಕು, ಒಬ್ಬರೇ ಅಲ್ಲ. ನಾನು ಇದಕ್ಕೆ ಬಂದಿದ್ದೀನಿ ನಂದೀಗ. ಗೈಸ್ ಇವಾಗ ನಂದಿ ಹಿಲ್ಸ್ ನೋಡಿದಾಯಿತು. ನೆಕ್ಸ್ಟ್ ನಾವು ಅಂದ್ಕೊಂಡಿರೋದು ಭೋಗಿ ನಂದೀಶ್ವರಕ್ಕೆ ಹೋಗೋಣ ಅಂತ. ಸೊ ಫಸ್ಟು ಬ್ರೇಕ್ಫಾಸ್ಟ್ ಮಾಡಬೇಕು, ಆಲ್ರೆಡಿ ಟೈಮ್ ಆಗೋಗಿದೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಆಮೇಲೆ ಭೋಗಿ ನಂದೀಶ್ವರಕ್ಕೆ ಹೋಗ್ತೀವಿ. ಆಮೇಲೆ ಈಶಾಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ, ಬನ್ನಿ ಗೈಸ್. ಗೈಸ್ ನಿಮ್ಮ ಗ್ಯಾಂಗಲ್ಲೂ ಕೂಡ ವೀಡಿಯೋ ಮತ್ತು ಫೋಟೋಗ್ರಾಫರ್ ಒಬ್ಬರು, ಮತ್ತು ವೀಡಿಯೋ ಕ್ರೇಜ್ ಇರೋರೊಬ್ಬರು, ಮತ್ತು ಡ್ಯಾನ್ಸ್ ಮಾಡೋರೊಬ್ಬರು ಈ ರೀತಿ ಇರ್ತಾರಾ? ನಮ್ಮದ್ರಲ್ಲೂ ಕೂಡ ಅಷ್ಟೇ. ಸೊ ಇಲ್ಲಿದ್ದಾಳಲ್ವ ಬ್ಲೂ ಕಲರ್, ಅವಳು ವೀಡಿಯೋ ಎಡಿಟರು, ನಾನೇ ಇಲ್ಲಿ ಕ್ಯಾಮ್ರಾ ಮತ್ತು ಫೋಟೋಗ್ರಾಫರ್. ಸೊ ಈಗ ನಾವು ಭೋಗಿ ನಂದೀಶ್ವರ ಬಂದಿದ್ದೀವಿ. ಅಲ್ಲಿ ಕಲ್ಯಾಣಿ ನಾನು ಲಾಸ್ಟ್ ಟೈಮ್ ನೋಡಿರಲಿಲ್ಲ, ಸೊ ಅದಕ್ಕೆ ಇವತ್ತು ನೋಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಬಟ್ ಅದು ಕ್ಲೋಸ್ ಆಗಿಬಿಟ್ಟಿದೆ ಕಲ್ಯಾಣಿ. ನಾನು ಅಲ್ಲಿ ಹೆಂಗೋ ಸ್ವಂತಲ್ಲಿ ದೂರಿಸಿ ವೀಡಿಯೋ ಮಾಡಿದ್ದೀನಿ ಇದನ್ನು. ತುಂಬ ಚೆನ್ನಾಗಿದೆ ಕಲ್ಯಾಣಿ ಆ್ಯಕ್ಚುಲಿ. ಅಷ್ಟೆಲ್ಲ ಈ ಒಂದು ಟೆಂಪಲ್ ಕೂಡ ಅಷ್ಟೇ ಒಂಥರ ಪೀಸ್ ಆಗಿರುತ್ತೆ. ಸೊ ವೀಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲೂ ಕೂಡ ಒಂದು ವೀಡಿಯೋ ಮಾಡಿದ್ದೀವಿ, ನಾನು ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಮುಂದೆ ಪಾರ್ಕ್ ಕೂಡ ಇದೆ, ಈ ಪಾರ್ಕು ಬಿಟ್ಟಿಲ್ಲ, ಇಲ್ಲೂ ವೀಡಿಯೋ ಮಾಡಿದ್ದೀವಿ ನಾವು. ಮಮತಾ ಅವ್ರ ಮಗಂದು ಫೋಟೋಸ್ ಹಿಡಿತಾ ಇದ್ಲು. ಸೊ ಇಲ್ಲೆಲ್ಲನೂ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ನಾವು. ಮತ್ತು ಎಲ್ಲೂ ಕೂಡ ಜಾಸ್ತಿ ಟೈಮ್ಸ್ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ. ಎಲ್ಲ ನೋಡಿ ಎಲ್ಲ ತುಂಬಾ ಚೆನ್ನಾಗಿ ನಮ್ಮ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ವಿ. ಗೈಸ್ ಇವಾಗ ಭೋಗಿ ನಂದೀಶ್ವರ ಎಲ್ಲ ನೋಡ್ಕೊಂಡು ಬಂದಾಯಿತು. ಸೊ ಇಲ್ಲೇ ಮುಂದೆ ಪಾರ್ಕ್ ಇತ್ತು, ಸೊ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೀವಿ. ಇವಾಗ 12 o'clock ಆಗಿದೆ. ಸೊ ಇಲ್ಲಿಂದ ನೆಕ್ಸ್ಟು ನಾವು ಹೋಗ್ಬೇಕು ಅಂದ್ಕೊಂಡಿರೋದು ಗೋಪಿನಾಥ್ ಬೆಟ್ಟ ಅಂತ ಯಾವುದೋ ಇದೆಯಂತೆ. ಅಲ್ಲಿ ಹೋದರೆ ಹೋದ್ವಿ, ಇಲ್ಲಾಂದರೆ ಇಲ್ಲ. ಆಮೇಲೆ ಈಶಾಗೆ ಹೋಗ್ತೀವಿ. ಇಲ್ಲಿ ಅಲ್ಲಿ ಅವಳು
ಅಲ್ಲಿ ಅವ್ರ ಮಗ ನೀರಿದೆ ಬಾ ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಹೋಗಿದ್ದಾಳೆ. ಇವಾಗ ಇಷ್ಟ ನಿಂತ್ಕೊಂಡಿದ್ರಲ್ಲ ಹಿಂಗೆ ಹತ್ರನೇ ಹಿಂಗೆ ಒಂಥರ ಹಿಂಗೆ ಶೇಪ್. ಈಗ ಭೋಗಿ ನಂದೀಶ್ವರ ಎಲ್ಲ ಮುಗಿಸ್ಕೊಂಡು ನಾವು ಮುದ್ದೇನಹಳ್ಳಿಗೆ ಬಂದಿದ್ವಿ. ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರದ್ದು ಸಮಾಧಿ ಮತ್ತು ಅವರ ಮನೆ ಅಂದರೆ ಅವರು ಯೂಸ್ ಮಾಡ್ತಾಯಿದ್ರಲ್ವ ಐಟಮ್ಸ್ ಎಲ್ಲ ಇಡೋದಕ್ಕೆ ಸಂಗ್ರಹಾಲಯ ಮತ್ತು ಮನೇನ ಮಾಡಿದ್ದಾರೆ. ಸೊ ಇದು ಸಮಾಧಿ. ಸೊ ಇಲ್ಲಿ ಬಂದು ನೋಡಿಕೊಂಡು ಹಾಗೆ ಅವ್ರ ಮನೆ ಕೂಡ ನೋಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ, ಕಾಮಾಗಿದೆ, ಫುಲ್ಲು ಪಾರ್ಕ್ ಥರನೇ ಇದೆ. ಇಲ್ಲಿ ಸಮಾಧಿ ಹತ್ರ ಹೋಗೋಕ್ಕೂ ಚಪ್ಪಲಿ ಅಲೌಡ್ ಇರಲಿಲ್ಲ, ಅಲ್ಲೇ ಬಿಟ್ಟು ಹೋಗಬೇಕು. ಕಾಯ್ಕೊಂಡವಳೆ ಏನ್ ನಾಳೆ ನಾಡಿದ್ದು ಹಾಕಲ್ಲ, ಒಂದು ವಾರ ಆದ್ಮೇಲೆ ಹಾಕ್ಲಾ ಶೆಲ್ವಿ ಅಂತ ಇವತ್ತು ಹಾಕ್ಬಿಟ್ಟು ಒಂದು ವಾರ ಆದ್ಮೇಲೆ ಹಾಕ್ಲಾ ನಾನು ಇನ್ನೂ ಬಂದೇ ಇಲ್ಲ ಟ್ರಿಪ್ ಅನ್ಕೊಂತಾರ ಅವರು. ಹಿಂಗೆ ಇರುತ್ತೆ ಗೈಸ್ ನಮ್ಮ ಜೊತೆಗಳಲ್ಲಿ ಹೋದರೆ. ಸೊ ನೋಡಿ ಇಲ್ಲೇ ಬೋರ್ಡ್ ಹಾಕಿದ್ದಾರೆ, ವಸ್ತು ಸಂಗ್ರಹಾಲಯ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರದ್ದು ಅಂತ. ಇಲ್ಲಿದೆಯಲ್ವಾ ಇದ್ರ ಒಳಗಡೆನೆ ಅವರು ಎಲ್ಲ ಐಟಮ್ಸ್ನು ಕೂಡ ಅಂದರೆ ಎಕ್ಸಿಬಿಷನ್ ಥರ ಇಟ್ಟಿರೋದು. ಸೊ ಈ ಕಡೆ ಇರೋದು ಇದು ಅವರ ಮನೆ ಅಂತ ಹೇಳ್ತಾರೆ. ಸೊ ಈಗ ಒಳಗಡೆ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಏನೂ ಅಲೋ ಇಲ್ಲ. ಸೊ ನಾನು ಒಳಗಡೆ ಗೊತ್ತಿಲ್ದಿರ ತೊಗೊಂಡು ಹೋಗ್ಬಿಟ್ಟಿದ್ದೆ. ಸೊ ಆವಾಗ ಈ ಕ್ಲಿಪ್ ವೀಡಿಯೋ ಶೂಟ್ ಆಗಿತ್ತು, ಸೊ ಅದಕ್ಕೆ ನಾನು ಅಪ್ಲೋಡ್ ಮಾಡಿದೆ ಅಷ್ಟೇ. ಸೊ ಈ ರೀತಿ ಜಸ್ಟ್ ಅವ್ರು ಯೂಸ್ ಮಾಡಿದ್ದು ಅವ್ರು ಏನೇನು ಅವಾರ್ಡ್ಸು ಅದನ್ನೆಲ್ಲನೂ ಅಲ್ಲಿ ಶೋಗಿಟ್ಟಿದ್ದಾರೆ. ಸೊ ತುಂಬ ನೋಡೋಕೆ ಇದು ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಅವ್ರು ಯೂಸ್ ಮಾಡ್ತಾ ಇರೋ ಪ್ರತಿಯೊಂದು ಯೂಸ್ ಮಾಡ್ತಿದ್ದಿದ್ದು ಪ್ರತಿಯೊಂದು ಐಟಮ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬ ಯೂನಿಕ್ ಆಗಿದೆ ಆ್ಯಕ್ಚುಲಿ. ಆಗಿನ ಕಾಲದಲ್ಲಿ ಈ ಥರದ್ದೆಲ್ಲ ಯೂಸ್ ಮಾಡ್ತಿದ್ರಾ ಅಂತ ಅನ್ನೋ ಥರ ಅನಿಸುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಅವ್ರದ್ದು ಮನೆ ಆಗಿರ್ಬೋದು, ಅವ್ರು ಯೂಸ್ ಮಾಡ್ತಾ ಇರೋ ಐಟಮ್ಸ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿದೆ. ಮನೆ ಒಳಗಡೆ ಮೇ ಬಿ ಅಲೋ ಇಲ್ಲ ಅನಿಸುತ್ತೆ ಇಲ್ಲಿಗೆ, ಬಟ್ ಇಲ್ಲಿ ಮಾತ್ರ ನಾವು ಹೋಗಿ ಫುಲ್ಲು ಏನೇನು ಇಟ್ಟಿದ್ದಾರೆ ಎಕ್ಸಿಬಿಷನ್ಗೆ ಅಂತ ನೋಡಿಕೊಂಡು ಬರ್ಬೋದು. ಸೊ ಇದನ್ನೆಲ್ಲ ನೋಡಿದ್ದಾದಮೇಲೆ ನಾವು ಈಶಾಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ಇನ್ನು ಲಂಚ್ ಟೈಮ್ ಆಗಿರಲಿಲ್ಲ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ಇದೆಲ್ಲ ನಿಮಗೆ ನಂದಿ ಹಿಲ್ಸ್ ನಿಯರಲ್ಲೇ ಇರುತ್ತೆ, ತುಂಬ ದೂರ ಏನೂ ಹೋಗಬೇಕಾಗಿಲ್ಲ. ಸೊ ಈಗ ನಾವು ಫೈನಲಿ ಈಶಾ ಹತ್ರ ಬಂದ್ವಿ. ಇಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಈಶಾ ಹತ್ರ ಬಂದ್ವಿ. ನೀವು ಯಾವತ್ತೇ ಆಗಲಿ ಪ್ಲ್ಯಾನ್ ಮಾಡ್ಕೋಬೇಕಾದ್ರೆ ನಂದಿ ಹಿಲ್ಸ್ ಕಡೆ ಆರಾಮಾಗಿ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಯಾಕಂದರೆ ನಿಯರಲ್ಲೇ ತುಂಬ ಈ ಥರ ಚಿಕ್ಕದೆಲ್ಲ ಇರುತ್ತೆ. ಸೊ ತುಂಬ ಟೈಮ್ ವೇಸ್ಟ್ ಮಾಡೋದು ಹೋಗಬೇಡಿ, ಹೆಂಗಿರೋ TTL ಎಲ್ಲ ಮಾತಾಡ್ಕೊಂಡೇ ಬರ್ತಾ ಇರ್ತೀವಿ. ಸೊ ಈ ರೀತಿ ಹತ್ರ ಇರೋವಾಗ ನಿಮಗೆ ಜರ್ನಿನೂ ಬೇಗ ಆಗುತ್ತೆ. ಸೊ ನಿಮ್ಮ ಟೈಮು ನೀವು ಆರಾಮಾಗಿ ಯೂಸ್ ಮಾಡ್ಕೊಂಡಿರ್ತೀರಾ. ಸೊ ಇವಾಗ ನೋಡಿ ಈಶಾ ಹತ್ರ ಬಂದಿದ್ದೀವಿ. ವಿಶ್ವೇಶ್ವರಯ್ಯ ಅವ್ರದ್ದು ಮನೆ ಮತ್ತು ಸಂಗ್ರಹಾಲಯ, ಅವ್ರ ಮನೆ ಸಂಗ್ರಹಾಲಯ ಮತ್ತು ಸಮಾಧಿ ಇದೆಲ್ಲ ನೋಡಿಕೊಂಡು ನಾವಿವಾಗ ಈಶಾ ಹತ್ರ ಬಂದಿದ್ದೀವಿ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ನಾನಿದು ಬರ್ತಾ ಇರೋ ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ನಾನು ಬಂದಾಗ ಲೈಟಿಂಗ್ಸ್ ಎಲ್ಲ ನೋಡಿದ್ದೆ, ಅದು ಇನ್ನೂ ಸೂಪರಾಗಿರುತ್ತೆ. ನಿಮ್ಗೆ ಯಾರಿಗಾದರೂ ಸಾಧ್ಯ ಆದರೆ ಲೈಟಿಂಗ್ಸ್ ಎಲ್ಲ ನೋಡಿ, ನಿಜವಾಗ್ಲೂ ನಿಮ್ಮ ಕಣ್ಣಲ್ಲಿ ನೀರು ತುಂಬುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವು 3 ಅವಸ್ಥೆ ನೋಡ್ರಿ. ಒಂದು ಕೆಟ್ಟದ್ದನ್ನು ಕೇಳಬಾರದು, ಇದು ಕೆಟ್ಟದ್ದನ್ನು ಮಾಡಬಾರದು, ಇದು ಮಾತನಾಡಬಾರದು, ಇದು ನೋಡಬಾರ್ದು. ಬಟ್ ಇವು 3 ನೋಡಿದ್ರು ಹಂಗಿಲ್ಲ. ಇಲ್ಲಿ ಯಾವುದೇ ರೀತಿ ರೀಲ್ಸ್ ಮಾಡಲಿಲ್ಲ ನಾವು, ಜಸ್ಟ್ ಹಾಗೆ ಫೋಟೋಸ್ ಹಿಡ್ಕೊಂಡು ಬಂದುಬಿಟ್ವಿ. ತುಂಬಾ ಚೆನ್ನಾಗಿತ್ತು ಎಲ್ಲ ಕಡೆನೂ ಕೂಡ. ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಅಂತ ಬಂದ್ವಿ. ಇವತ್ತು ಊಟ ಲಕ್ಷ್ಮೀದಿತ್ತು, ಅವಳದು ಆ್ಯನಿವರ್ಸರಿ ಇತ್ತಲ್ವ, ಸೊ ಅದಕ್ಕೆ ಅವಳಿಗೆ ಬಿಲ್ ಹಾಕ್ಸ್ಬಿಟ್ವಿ. ಮುದ್ದೆ ಊಟ ಮತ್ತು ರೈಸ್ ಊಟ ಇತ್ತು. ಗೈಸ್ ಇವಾಗ ಊಟ ಎಲ್ಲ ಮುಗಿಸಿದಾಯಿತು. ಏನಿಲ್ಲ, ಮುದ್ದೆ ಊಟ ಮತ್ತು ಚಪಾತಿ ಊಟ ಅಂತ ಇತ್ತು. ಊಟ ಎಲ್ಲ ಮುಗಿಸಿ ಇವಾಗ ಮನೆಗೆ ಹೋಗ್ತಾಯಿದ್ವಿ. ಎಲ್ಲ ಡೈರೆಕ್ಟಾಗಿ ಇವಾಗ ಮನೆಗಳಿಗೆ ಹೋಗೋದು, ಇನ್ನೆಲ್ಲೂ ಹೋಗಬಾರ್ದು ಅಂತ ಅಂದ್ಕೊಂಡಿದ್ವಿ. ಸೊ ಇವಾಗ ಡೈರೆಕ್ಟಾಗಿ ಮನೆಗೆ ಹೋಗೋಣ. ಬಾಯ್ ಮಮ್ಮಿ, ಬಾಯ್ ಬಾಯ್ ಹೇಳ್ರಿ. ಇನ್ನೇನು ಮನೆ ಬ್ಯಾಕ್ ಟು ಹೋಮ್ ಅಷ್ಟೇ. ಇನ್ನ ಮತ್ತೆ ಇನ್ನೊಂದು 3-4 ವರ್ಷ ಅಲ್ಲ ಗೈಸ್, ಇನ್ನೊಂದು 10 ವರ್ಷ ಆದ್ಮೇಲೆ ಸಿಗ್ತಾರೆ ಇವರೆಲ್ಲನೂ. ಸೊ ಇವಾಗ ಊಟ ಎಲ್ಲ ಮುಗಿಸಿ ಮನೆಗೆ ಹೋಗಬೇಕಾದ್ರೆ ಹಾಗೆ ನಾವು ದಾರಿ ಉದ್ದಕ್ಕೂ ಡ್ಯಾನ್ಸ್ ಮತ್ತು ಸಾಂಗ್ಸ್ ಎಲ್ಲ ಹಾಡ್ಕೊಂಡು ಹೋಗ್ತಾ ಇದ್ವಿ. ಡ್ಯಾನ್ಸ್ ಕ್ಲಿಪ್ಪು ಬೇರೆಯವ್ರ ಫೋನಲ್ಲಿತ್ತು. ಸೊ ಅದನ್ನು ಕೇಳಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಷ್ಟು ಲೇಟ್ ಆಗುತ್ತೆ ಅಂತ ನಾನು ಇವಾಗಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಜವಾಗ್ಲೂ ಡೇ ಅಂತೂ ತುಂಬಾ ಚೆನ್ನಾಗೋಯ್ತು, ನನಗಂತೂ ತುಂಬಾ ಖುಷಿ ಆಯಿತು. ಈವನ್ ಇವಾಗ ಎಡಿಟ್ ಮಾಡ್ತಾ ಇರಬೇಕಾದ್ರೂ ಕೂಡ ಎಷ್ಟು ಚೆನ್ನಾಗಿತ್ತಲ್ವ ನೆನ್ನೆ ಅಂತ ನೆನಪಾಗ್ತಾ ಇದೆ. ಸೊ ಇಷ್ಟೊಂದು ಮೆಮೊರೀಸ್ನ ನನ್ನ ಒಂದು ವಿಡಿಯೋಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ನನ್ನ ಪ್ರಕಾರ ಫ್ರೆಂಡ್ಸ್ ಅನ್ನೋದು ಬೆಸ್ಟ್ ಮೆಡಿಸಿನ್ನು ಎಲ್ಲ ಒಂದು ನಮ್ಮ ಪ್ರಾಬ್ಲಮ್ಸ್ಗೆ.
ಲೈಕ್ ನಾನು ಹೇಳ್ದಂಗೆ ಫ್ರೆಂಡ್ಸ್ ಅನ್ನೋದು ಎಲ್ಲ ಪ್ರಾಬ್ಲಮ್ಗೂ ಒಂದು ಒಳ್ಳೆ ಮೆಡಿಸಿನ್. ಆ ಒಂದು ಮೆಡಿಸಿನ್ನ ಯಾವತ್ತೂ ಕಳ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಲೈಫಲ್ಲಿ ಇನ್ನೂ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಇದ್ದರೆ ಅವ್ರನ್ನ ಇದ್ದಿದ್ದು ಯಾವತ್ತೂ ಕಳ್ಕೊಳಕ್ಕೆ ಹೋಗಬೇಡಿ. ಸೊ ಫೈನಲಿ ನಮ್ಮ ಒಂದು ಡೆಸ್ಟಿನಿ ನಾವು ಹೋಗಿ ಬಂದೆಲ್ಲ ಆಯಿತು. ಹೋಪ್ ಎಲ್ಲರೂ ಹ್ಯಾಪಿಯಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಬನ್ನಿ ಅವ್ರನ್ನೇ ಕೇಳೋಣ ಎಷ್ಟು ಹ್ಯಾಪಿಯಾಗಿದ್ದಾರೆ ಅಂತ ಹೇಳಿ. ಅಣ್ಣ ಯೂಟ್ಯೂಬ್ ಹಾಕ್ತಾಳೆ ಕೊಡು ಏನೋ ನಮ್ಮ ಕಮೆಂಟ್ ಏನ್ ಕೊಡ್ಲಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾಳೆ. ತುಂಬಾ ಬಿಡ್ರೆ ನಾವ್ ಒಳ್ಳೆ ಹೆಣ್ಮಕ್ಳುಗಳು ನಮ್ ಸಿಕ್ಕಿರೋದು. ಏನಣ್ಣ ಗೈಸ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಒಳ್ಳೆ ಡ್ರೈವರು. ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಯಾರಿಗಾದ್ರೂ ನೀವು ಕನಕಪುರ ತಾನೇ ಕನಕಪುರ ರೋಡಲ್ಲಿ ಕಗ್ಲಿಪುರ ಸೈಡ್ ನೀವು ಯಾರಾದ್ರೂ ಟ್ರಿಪ್ ಹೋಗ್ಬೇಕಂದ್ರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಗೈಸ್ ಹೇಳ್ರಿ ಫೈನಲಿ ನಿಮ್ಮ ಒಂದು ಇವತ್ತಿನ ಡೇ ಹೇಗಿತ್ತು? ಸೂಪರ್ ಧನಮ್ಮ ಸೂಪರ್. ಮಂಗಳ ನಿನಗೆ ತಾನೇ ಇದ್ದಿದ್ದ ಆಸೆ ಏನಾಯ್ತು ಇವತ್ತು? ಅಂದ್ರೆ ನಿನ್ನ ಆಸೆ ನೆರವೇರ್ತಾ? ಇದಕ್ಕೆಲ್ಲ ಕಾರಣ ಗೈಸ್ ನಿಜವಾಗ್ಲೂ ಸಕ್ಕತ್ತಾಗಿ ಹೋಯ್ತು ಇವತ್ತೊಂದು ಡೇ. ಮೇ ಬಿ ನಾವೆಲ್ಲ ಮತ್ತೆ ಮೀಟ್ ಆಗೋದು ಆಫ್ಟರ್ 10 years ಅನ್ಕೊಳ್ತೀನಿ. ಇಲ್ಲ ಮುಂದಿನ ತಿಂಗಳು ರೀಚ್ ಆಗ್ತೀವಿ. ಬಟ್ ಗೊತ್ತಿಲ್ಲ ಯಾವಾಗ ಮೀಟ್ ಆಗ್ತೀವಿ ಅಂತ. ಬಟ್ ಅದೇ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಇವತ್ತಿನ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ನಾವು ಕೂಡ ನಾನು ಮನೆಗೆ ಹೊರಡ್ತಾ ಇದ್ದೀನಿ. ಇನ್ನೂ ಅವರು ಬೇರೆ ಬೇರೆ ಪ್ಲೇಸಲ್ಲಿ ಇಟ್ಕೊಳ್ತಾರೆ. ಸೊ ಗೈಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಟೇಕ್ ಕೇರ್. ಪ್ಲೀಸ್